ಘಾಟು ಘಮ ರುಚಿಯನ್ನು ಹೆಚ್ಚಿಸೋ ಉದ್ದೇಶದಿಂದ ಅಡುಗೆಯಲ್ಲಿ ಶುಂಠಿಯನ್ನು ಬಳಕೆ ಮಾಡಲಾಗುತ್ತೆ. ಆದರೆ ಶುಂಠಿ ರಸ, ಕಷಾಯ, ಚಹಾ ಇಂಥವೆಲ್ಲ ಇತ್ತೀಚಿನ ದಿನಗಳಲ್ಲಿ ಬಹು ಬೇಡಿಕೆಯನ್ನು ಪಡ್ಕೊಂಡಿದೆ. ಆ ನಿಟ್ಟಿನಲ್ಲಿ ನೀವು ಊಹೆಯೂ ಮಾಡಿರದ ಶುಂಠಿಯ ಲಾಭಗಳ ಬಗ್ಗೆ ಇಲ್ಲಿದೆ ಡೀಟೇಲ್ಸ್. ಶುಂಠಿ ಘಾಟು ಘಮಕ್ಕೆ ಮಾತ್ರವಲ್ಲ, ಔಷಧಕ್ಕೂ ಬೇಕು. ನೀವು ಊಹೆಯೂ ಮಾಡಿರದ ಶುಂಠಿಯ ಲಾಭಗಳು. ಯಾವ ರೋಗವೂ ಇಲ್ಲದೆ ನಿರೋಗಿಗಳಾಗಿರಲು ಏನು ಮಾಡಬೇಕು ಅನ್ನೋ ಪ್ರಶ್ನೆಗೆ ಶತಮಾನಗಳಿಂದ ನಾವು ಉತ್ತರವನ್ನ ಹುಡುಕಾಡ್ತಲೇ ಇದ್ದೇವೆ. ಉತ್ತರ ದೊರೆಯಲೇ ಇಲ್ಲ ಅನ್ನೋದಕ್ಕೆ ಆಗದಿದ್ರೂ ಪ್ರಶ್ನೆಗಳಂತೂ ಮುಗಿದಿಲ್ಲ. ಕಾರಣ ಕಾಲಕ್ಕೆ ತಕ್ಕಂತೆ ಹೊಸ ಪ್ರಶ್ನೆಗಳು, ಹೊಸ ರೋಗ, ಹೊಸ ಸವಾಲುಗಳು ತಲೆ ಎತ್ತುತ್ತಿವೆ. ಉದಾಹರಣೆ, ದಿನವಿಡೀ ಕಂಪ್ಯೂಟರ್ ಮುಂದೆ ಕುಳಿತು ಕೆಲಸ ಮಾಡೋ ಸವಾಲುಗಳು ಹಳೆಯ ಕಾಲದವರಿಗೆ ಇರಲಿಲ್ಲ. ಅವರದ್ದು ಹೆಚ್ಚಿನ ಸಲ ದೇಹ ಶ್ರಮದ ಕೆಲಸವೇ ಇರ್ತಿತ್ತು. ಆದ್ರೀಗ ದೇಹಕ್ಕೆ ಬೆವರು ಬರುವಂತೆ ಶ್ರಮವಾಗದಿದ್ರೂ ಕುಳಿತು ಕುಳಿತು ಕಂಗೆಡುವ ಶ್ರಮ ಕಡಿಮೆ ಏನಲ್ಲ. ಹೆಚ್ಚು ಹೊತ್ತು ಕುಳಿತೇ ಇರುವ ಜಡ ಜೀವನದ ಅಡ್ಡ ಪರಿಣಾಮಗಳು ನಾವು ಊಹಿಸಿದ್ದಕ್ಕಿಂತ ಹೆಚ್ಚು ದೂರದವರೆಗೆ ನಮ್ಮನ್ನ ಬೆನ್ನಟ್ಟುತ್ತವೆ. ಇಂಥ ಸವಾಲುಗಳ ಉತ್ತರವು ಎಂಬಂತೆ ಹಲವು ರೀತಿಯ ನೈಸರ್ಗಿಕ ಮದ್ದು ಅಥವಾ ಸಿದ್ಧೌಷಧಗಳು ಜನಪ್ರಿಯಗೊಳ್ತಿವೆ. ಇಂತಹದ್ದೊಂದು ಮದ್ದು ಶುಂಠಿ ರಸ. ಅಡುಗೆಯಲ್ಲಿ ಸಾಧಾರಣವಾಗಿ ಬಳಕೆಯಾಗುವಂತಹ ಮೂಲಿಕೆ ಇದು. ಆದರೆ ಔಷಧಿಯಾಗಿ ಅಲ್ಲ, ಘಾಟು, ಘಮ, ರುಚಿ ಮುಂತಾದವನ್ನ ಹೆಚ್ಚಿಸುವ ಉದ್ದೇಶದಿಂದ ಶುಂಠಿ ಅಡುಗೆಯಲ್ಲಿ ಬಳಕೆಯಾಗುತ್ತೆ. ಆದರೆ ಶುಂಠಿ ರಸ, ಕಷಾಯ, ಚಹಾ ಇಂಥವೆಲ್ಲ ಇತ್ತೀಚಿನ ದಿನಗಳಲ್ಲಿ ಬಹು ಬೇಡಿಕೆಯನ್ನ ಪಡೆದುಕೊಂಡಿವೆ. ಇದರಲ್ಲಿರುವ ಸತ್ವಗಳು ಮತ್ತು ಅದರ ಪರಿಣಾಮಗಳು ಅರಿವಿಗೆ ಬರ್ತಿವೆ. ಹಾಗಿದ್ರೆ ಶುಂಠಿಯಲ್ಲಿ ಅಂಥದ್ದೇನಿದೆ? ಅಂದಹಾಗೆ ಶುಂಠಿಯಲ್ಲಿರುವ ಜಿಂಜರಾಲ್ ಎಂಬ ಅಂಶವು ಜೀರ್ಣಾಂಗಗಳನ್ನ ಚುರುಕು ಮಾಡುತ್ತೆ. ಜಠರದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಸಮಯ ಉಳಿಯಲು ಬಿಡದಂತೆ ಆಹಾರವನ್ನ ಮುಂದೂಡುತ್ತೆ. ಇದರಿಂದ ಅಜೀರ್ಣ, ಹೊಟ್ಟೆ ಉಬ್ಬರ, ಮಲಬದ್ಧತೆಯಂತಹ ಸಮಸ್ಯೆಗಳನ್ನ ದೂರ ಮಾಡಲು ಸಾಧ್ಯ. ಕೆಲವು ಸಂದರ್ಭಗಳಲ್ಲಿ ಇದನ್ನ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದ್ರೆ ಹೆಚ್ಚಿನ ಪರಿಣಾಮ ಕಾಣಬಹುದು. ಆದರೆ ಖಾಲಿ ಹೊಟ್ಟೆಯಲ್ಲಿ ಶುಂಠಿ ಸೇವಿಸುವುದು ಕೆಲವರಿಗೆ ಹೊಂದಿಕೆಯಾಗದಿರುವ ಸಾಧ್ಯತೆಯೂ ಇದೆ. ಇನ್ನು ಶುಂಠಿಯಲ್ಲಿ ಹಲವು ರೀತಿಯ ಪ್ರಬಲ ಉತ್ಕರ್ಷಣ ನಿರೋಧಕಗಳಿವೆ. ದೇಹದಲ್ಲಿ ಉರಿಯೂತ ನಿವಾರಣೆಗೆ ಉತ್ತಮ ಮದ್ದು ಇದು ಅನ್ನೋದು ಈಗಾಗಲೇ ತಿಳಿದಿರೋ ವಿಚಾರ. ಜೊತೆಗೆ ದೇಹದ ಪ್ರತಿರೋಧಕ ಶಕ್ತಿಯನ್ನ ಉದ್ದೀಪಿಸೋದ್ರಲ್ಲೂ ಕೂಡ ಇದರದ್ದು ಎತ್ತಿದ ಕೈ. ಹಾಗಾಗಿ ಸಣ್ಣ ಪುಟ್ಟ ಸೋಂಕಿನ ದಿನಗಳಲ್ಲಿ ಒಂದು ಖಡಕ್ ಶುಂಠಿ ಕಷಾಯ ದೇಹಕ್ಕೆ ಬಹಳಷ್ಟು ಆರಾಮ ನೀಡಬಲ್ಲದು. ಮುಂದುವರೆದು ದೇಹದ ಚಯಾಪಚಯ ಹೆಚ್ಚಿಸಿ ಕೊಬ್ಬು ಕಡಿತ ಮಾಡುವಲ್ಲಿ ಶುಂಠಿ ಅತ್ಯಂತ ಪ್ರಯೋಜನಕಾರಿ. ಅನಗತ್ಯ ಹಸಿವೆಯನ್ನ ನಿರ್ಬಂಧಿಸಿ ತಿಂದಿದ್ದೆಲ್ಲ ಸೂಕ್ತ ರೀತಿಯಲ್ಲಿ ರಕ್ತ ಸೇರುವಂತೆ ಮಾಡೋದ್ರಿಂದ ಆಹಾರ ಸೇವನೆಯ ಸಂತೃಪ್ತಿ ಹೆಚ್ಚುತ್ತೆ. ಈ ಎಲ್ಲಾ ಕಾರಣಗಳಿಂದಾಗಿ ತೂಕ ನಿರ್ವಹಣೆಯಲ್ಲಿ ಸವಾಲುಗಳಿದ್ರೆ ಶುಂಠಿಯನ್ನ ಆಹಾರದಲ್ಲಿ ಸೇರಿಸಿಕೊಂಡು ಪ್ರಯತ್ನಿಸಬಹುದು. ಬೆಳಗಿನ ಹೊತ್ತು ವಾಂತಿ, ವಾಕರಿಕೆಯಂಥ ಮಾರ್ನಿಂಗ್ ಸಿಕ್ನೆಸ್ನಿಂದ ಒದ್ದಾಡ್ತಾ ಇರೋ ಗರ್ಭಿಣಿಯರಿಗೆ ಶುಂಠಿ ನೆರವಾಗಬಲ್ಲದು. ಹಸಿ ಶುಂಠಿಯ ರಸ, ಕಷಾಯ ಅಥವಾ ಶುಂಠಿಯನ್ನೇ ಬಾಯಲ್ಲಿರಿಸಿಕೊಂಡ್ರೂ ಹೊಟ್ಟೆ ತೊಳಸೋದನ್ನ ತಡೆಗಟ್ಟಬಹುದು. ಪರಂಪರಾಗತವಾಗಿ ಔಷಧಿಯಲ್ಲಿ ಈ ಸಮಸ್ಯೆಗೆ ಶುಂಠಿಯೇ ಮದ್ದು. ಇನ್ನು ಪ್ರಮುಖವಾಗಿ ದೇಹದ ಚಯಾಪಚಯ ಹೆಚ್ಚಿಸುವ ಇದರ ಸಾಮರ್ಥ್ಯದಿಂದಾಗಿ ಮಧುಮೇಹಿಗಳು ಇದನ್ನು ತಮ್ಮ ಆಹಾರದ ಭಾಗವಾಗಿಸಿಕೊಳ್ಳಬಹುದು. ಜೀರ್ಣಕ್ರಿಯೆಯನ್ನ ಸರಾಗ ಮಾಡಿ ರಕ್ತದಲ್ಲಿ ಸಕ್ಕರೆ ಅಂಶ ದಿಢೀರ್ ಏರದಂತೆ ಇದು ತಡೆಯಬಲ್ಲದು. ಜೊತೆಗೆ ರಕ್ತ ಪರಿಚಲನೆಯನ್ನು ಕೂಡ ಇದು ಉತ್ತೇಜಿಸೋದ್ರಿಂದ ಅಂಗಾಂಗಗಳ ಯೋಗಕ್ಷೇಮ ಕಾಪಾಡುವಲ್ಲೂ ಶುಂಠಿ ಸಹಕಾರಿ. ಶುಂಠಿಯನ್ನ ಹಸಿಯಾಗಿ ಒಣಗಿಸಿದ ರೂಪದಲ್ಲಿ ಪುಡಿ ಮಾಡಿಕೊಂಡು, ಪೇಸ್ಟ್ ರೂಪದಲ್ಲಿ ರಸ ತೆಗೆದು ಇಟ್ಕೊಂಡು, ಹೀಗೆ ಯಾವ ರೀತಿಯಾಗಿ ಉಪಯೋಗಿಸಿದ್ರೂ ಕೂಡ ಶುಂಠಿ ಪ್ರಯೋಜನಕಾರಿಯೇ. ಆದರೆ ತಾಜಾ ಹಸಿ ಶುಂಠಿಯ ಘಾಟು ಮತ್ತು ಘಮ ಉಳಿದ ರೂಪಗಳಲ್ಲಿ ದೊರೆಯೋದಿಲ್ಲ. ಹಾಗೆಂದು ಅತಿಯಾಗಿ ಸೇವಿಸಿದ್ರೂ ಇದು ಆರೋಗ್ಯಕ್ಕೆ ಸಮಸ್ಯೆ ತರಬಹುದು. ಆ ಕಾರಣದಿಂದಾಗಿ ನಿಯಮಿತವಾಗಿ ಹಿತಮಿತವಾಗಿ ಶುಂಠಿ ಬಳಸೋದು ಸೂಕ್ತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.